ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನೋಡಿ, ಮಾಸ ಭವಿಷ್ಯ ಅಂತ ಬಂದಾಗ ಜುಲೈ ತಿಂಗಳು ಮಾಸ ಭವಿಷ್ಯದಲ್ಲಿ ಆಷಾಢ ಮಾಸ ನಡೆಯುವಂತಹ ದಿನಗಳು. ಜೊತೆಯಲ್ಲಿ ಈ ವರ್ಷ ವಿಶೇಷವೇನೆಂದರೆ, ಇದೇ ಜುಲೈ ತಿಂಗಳಲ್ಲಿ ಅಂತ್ಯಭಾಗದಲ್ಲಿ ಶ್ರಾವಣವನ್ನು ಸಹ ಜುಲೈ ತಿಂಗಳು ನೋಡುತ್ತೆ. ಅಂದರೆ ಆಷಾಢ ಮತ್ತು ಶ್ರಾವಣಗಳ ಜೊತೆಯಲ್ಲಿ ಬಂದಿರುವಂಥದ್ದು ಈ ಜುಲೈ ತಿಂಗಳು. ಜುಲೈ ತಿಂಗಳಲ್ಲಿ ಆಷಾಢ ಮಾಸ ಅಂತ ಬಂದಾಗ ವಿಶೇಷವಾದಂತಹ ದಿನಗಳು ಅಂತ ಯಾವುದೇ ಶುಭ ಕೈಂಕರ್ಯಗಳಿಗೆ ಇಲ್ಲದಿದ್ದರೂ ಸಹ ದೇವತಾ ಆರಾಧನೆಗಳಿಗೆ, ದೇವತಾ ಉಪಾಸನೆಗಳಿಗೆ ಅತ್ಯಂತ ಶುಭವಾಗಿರುವಂಥ ದಿನವಾಗುತ್ತೆ. ಅದರಲ್ಲೂ ಸಹ ಈ ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಲಕ್ಷ್ಮಿಗೆ ವಿಶೇಷವಾದಂತಹ ಆರಾಧನೆಗಳನ್ನು ಮಾಡ್ತಿರ್ತಾರೆ. ಅದು ಶ್ರಾವಣ ಮಾಸದಲ್ಲಿ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬದವರೆಗೂ ಸಹ ನಡೆಯುತ್ತೆ. ಇಂಥ ಶುಭ ದಿನಗಳನ್ನು ನೋಡಬಹುದು. ಜೊತೆಯಲ್ಲಿ ಬುದ್ಧ ಪೌರ್ಣಿಮೆ ಅಂತ ಬರುವಂತಹ ಶುಭವಾಗಿರುವಂತಹ ದಿನವನ್ನೂ ನೋಡಬಹುದು. ಜೊತೆಯಲ್ಲಿ ಶ್ರಾವಣ ಮಾಸದಲ್ಲಿ ಯಾವ ರೀತಿಯಲ್ಲಿ ಮಹಾವಿಷ್ಣುವಿನ ಉಪಾಸನೆಯನ್ನು ಮಾಡ್ತಾರೋ ಅದೇ ರೀತಿಯಾದಂತಹ ಆಷಾಢ ಮಾಸದಲ್ಲೂ ಸಹ ಮಹಾವಿಷ್ಣುವಿನ ಉಪಾಸನೆಯನ್ನು ಮಾಡುವುದಕ್ಕೆ ಶುಭವಾಗಿರುವಂಥ ದಿನಗಳಾಗಿರುತ್ತೆ. ಇಂತಹ ದಿನಗಳಲ್ಲಿ ಈ ಆಷಾಢ ಮಾಸ ಅಂತ ಬಂದಾಗ ಆಷಾಢ ಮಾಸದಲ್ಲಿ ಯಾವ ಗ್ರಹಗಳಿಗೆ ಯಾವ ರೀತಿಯಾದಂತಹ ಲಾಭಗಳೋ ಶುಭವೋ ಅಥವಾ ಅಶುಭಗಳಿಂದ ಕೂಡಿರುವಂತಹ ದಿನಗಳೋ ಅಂತ ನೋಡಿದಾಗ ನಾವು ಮೇಷರಾಶಿಗೆ ನೋಡಬೇಕಾಗ್ತದೆ. ಪ್ರಥಮವಾಗಿ ಮೇಷರಾಶಿಯವರಿಗೆ ಒಂದು ರೀತಿಯಾದಂತಹ ನಷ್ಟದ ವಾತಾವರಣವೇ ಇರುತ್ತೆ. ಇದುವರೆಗೂ ಸಹ ನಾವು ನೋಡ್ತಾ ಇರುವಂಥ ರೀತಿಯಲ್ಲಿ ದ್ವಾದಶ ಸ್ಥಾನದಲ್ಲಿ ಶನಿ ಇದ್ದು, ಗುರುಬಲವು ಮಧ್ಯಭಾಗದಲ್ಲಿದ್ದು, ಜನ್ಮದಲ್ಲಿ ಇದ್ದಂತಹ ಶುಕ್ರನ ಬದಲಾವಣೆಗಳನ್ನು ಕಂಡಿರುವಂತಹ ಮೇಷರಾಶಿ, ಪಂಚಮ ಸ್ಥಾನದಲ್ಲಿ ಕುಜ ಮತ್ತು ಕೇದುವಿನಿಂದ ಕೂಡಿರುವಂತಹ ಮೇಷರಾಶಿ ಒಂದು ರೀತಿಯಾದಂತಹ ಯಥಾಸ್ಥಿತಿಯನ್ನು ಕಾಪಾಡ್ಕೊಂಡು ಹೋಗ್ತಾ ಇರುತ್ತೆ. ಅಂದರೆ 7.5 ಇದೆ. 7.5 ಬಂದಾಗ ವ್ಯವಹಾರದಲ್ಲಿ ತುಂಬ ಅಡೆತಡೆಗಳನ್ನು, ಆಗುವಂಥ ಕೆಲಸಗಳಲ್ಲಿ ಬಹಳ ಹಿನ್ನಡೆಯನ್ನು, ಜೊತೆಯಲ್ಲಿ ಕುಟುಂಬದಲ್ಲಿ ನಾನಾ ವಿಚಾರಗಳಿಗೆ ಕಲಹಗಳನ್ನು, ಮನಸ್ತಾಪಗಳನ್ನು, ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಈ 7.5 ಬಂದಾಗ ಮೇಷರಾಶಿಯವರಿಗೆ ಅತಿಯಾದಂತಹ ಸೋಂಬೇರಿತನ, ಅತಿಯಾದಂತಹ ನಿದ್ರೆ ಆವರಿಸ್ಕೊಳ್ಳುವಂಥದ್ದು, ಯಾವ ಕೆಲಸಗಳಿಗೂ ಸಹ ಉತ್ಸಾಹ ಇಲ್ಲದ ರೀತಿಯಲ್ಲಿರುವಂತಹ ವಾತಾವರಣಗಳಿಂದ ಕೂಡಿರುವಂತಹ ಮೇಷರಾಶಿ ಆಗಾಗಲೇ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಹಣಕಾಸಿಗೆ ತುಂಬ ಅಡೆತಡೆಗಳನ್ನು, ಶತ್ರುಬಾಧೆಗಳನ್ನು, ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಕಿರಿಕಿರಿಗಳನ್ನು ನೋಡ್ತಿರುವಂತಹ ಮೇಷರಾಶಿ ಜುಲೈ ತಿಂಗಳಲ್ಲಿ ನಡೀತಾ ಇರುತ್ತೆ. ಇದೇ ಜುಲೈ ತಿಂಗಳು ನಿಮಗೆ ಈ ಸಮಸ್ಯೆಗಳಿಂದ ಸ್ವಲ್ಪ ವಿಮುಕ್ತರಾಗಬೇಕು, ಈ ಸಮಸ್ಯೆಗಳಿಂದ ಸ್ವಲ್ಪ ನಾನು ಹೊರಗಡೆ ಬರಬೇಕು ಅನ್ನುವಂತಹ ಆಲೋಚನೆಗಳನ್ನು ಮಾಡೋದಾದರೆ ನಿಮಗೆ ಮುಖ್ಯವಾಗಿ ದೋಷದಲ್ಲಿರುವಂಥ ಶನಿಗ್ರಹ, ಶನಿಯ ಉಪಾಸನೆ ನೋಡಿ. ಈಗ ಆಷಾಢ ಮಾಸ ಮುಗಿತಿದ್ದಂಗೆ ಶ್ರಾವಣ ಮಾಸದಲ್ಲಿ ಅತ್ಯಂತ ಹೆಚ್ಚಿನದಾಗಿ ಶನಿಯ ಉಪಾಸನೆಗಳನ್ನು ಜಾಸ್ತಿ ಮಾಡ್ತಿರ್ತಾರೆ. ಶನಿಯ ಕಥೆಗಳನ್ನು ಮಾಡ್ತಿರ್ತಾರೆ. ಶನಿಯ ರೀತಿಯಾದಂತಹ ಅದರಲ್ಲಿ ಸಂಬಂಧಪಟ್ಟಂಥ ನಾನಾ ರೀತಿ ಪೂಜೆಗಳನ್ನು ಮಾಡ್ಕೊಂಡು ಬರ್ತಿರ್ತೀವಿ. ನವಗ್ರಹ ಪೂಜೆಯಿಂದ ಹಿಡಿದು ಶನಿಯ ಕಥೆಯನ್ನು ಓದಿಸೋದುವರೆಗೂ ಸಹ ನಾನಾ ರೀತಿ ಪೂಜೆಗಳನ್ನು ಮಾಡಿಕೊಡ್ತಿರ್ತೀವಿ. ಇಂಥ ಯಾವುದಾದ್ರೂ ಒಂದು ಪೂಜೆಗಳಿಗೆ ಮೇಷರಾಶಿಯರು ಭಾಗವಹಿಸಬೇಕು. ಅದರಲ್ಲಿ ಅಕಸ್ಮಾತ್ ಇಲ್ಲ ಅಂದರೆ ಏನಾದರೂ ಒಂದು ಪೂಜೆಗಳನ್ನು ಮಾಡಿಸ್ಕೊಂಡಾಗ ನಿಮಗೆ ಅನುಕೂಲಕರವಾದಂಥ ದಿನಗಳು ಮೇಷರಾಶಿಯವರಿಗೆ ಸಿಗುತ್ತೆ. ಮೇಷರಾಶಿಯವರಿಗೆ ಒಂದಲ್ಲ ಎರಡಲ್ಲ ಸುಮಾರು ಗ್ರಹಗಳ ದೋಷಗಳಿಂದ ಕೂಡಿರುವಂಥದ್ದು. ಎಚ್ಚರಿಕೆಯನ್ನು ವಹಿಸಿ. ರಾಶ್ಯಾಧಿಪತಿ ನಿಮಗೆ ಬರುವಂಥದ್ದು ಕುಜಗ್ರಹ ಆಗಿರ್ತಾರೆ. ಕುಜನ ಅಧಿಪತಿಯಾದಂಥನು ಸುಬ್ರಹ್ಮಣ್ಯ ಸ್ವಾಮಿ ಇರ್ತಾರೆ.
ಪ್ರತಿ ಮಂಗಳವಾರ ಸ್ವಲ್ಪ ಒಂದು 1/4 ಲೀಟ್ರು ದೀಪದ ಎಣ್ಣೆ, ಸ್ವಲ್ಪ ತೊಗರಿಬೇಳೆಯನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ದಾನವನ್ನು ಕೊಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆಯನ್ನು, ಒಂದು ಪೂಜೆಯನ್ನು ಅಥವಾ ಒಂದು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ. ಅನುಕೂಲಕರವಾದಂಥ ದಿನಗಳು ಸ್ವಲ್ಪ ನಿಮಗೆ ಸಿಗುತ್ತೆ ಅಂತ ಮೇಷರಾಶಿಯವರಿಗೆ ಹೇಳ್ಬೋದು. ವೃಷಭ ರಾಶಿಯವರಿಗೆ ಈ ಜುಲೈ ತಿಂಗಳು ಮೊದಲು ಏನು ನಡೀತಾ ಇತ್ತು ಅದಕ್ಕಿಂತಲೂ ಸಹ ಲಾಭದಾಯಕವಾಗಿ ನಿಮಗೆ ನಡೆಯುತ್ತೆ. ಯಾಕೆಂದರೆ ಜೂನ್ 29ನೇ ತಾರೀಕು ವೃಷಭ ರಾಶಿಯ ಸ್ವಕ್ಷೇತ್ರ ಅಧಿಪತಿಯಾದಂಥವನು ಶುಕ್ರ ಗ್ರಹ ಜನ್ಮಕ್ಕೆ ಬರ್ತಾರೆ. ಈ ವೃಷಭ ರಾಶಿಯ ಅಧಿಪತಿ ಯಾರು ಅಂದರೆ ಶುಕ್ರ ಗ್ರಹ. ಶುಕ್ರನೇ ನಮಗೆ ಶುಭ ಸ್ಥಾನಕ್ಕೆ ಬಂದಾಗ ಮಿಕ್ಕಿದ್ದೆಲ್ಲವೂ ಸಹ ಯೋಗ ಬಲದಿಂದ ಕೂಡಿರುವಂತಹ ದಿನಗಳಿಂದ ಕೂಡಿದಂತಹ ವೃಷಭ ರಾಶಿಯವರಿಗೆ ಶನಿಯ ಭಾಗ್ಯಸ್ಥಾನ, ಸ್ವಕ್ಷೇತ್ರದಲ್ಲಿ ಬಂದಂತಹ ಶುಕ್ರನ ಯೋಗಸ್ಥಾನ, ಜೊತೆಯಲ್ಲಿರುವಂತಹ ಮಿಕ್ಕಿದ ಗ್ರಹಗಳ ಎಲ್ಲವೂ ಫಲಾಫಲಗಳು ಬಹಳ ಶುಭವಾಗಿರುವುದರಿಂದ ವೃಷಭ ರಾಶಿಯವರಿಗೆ ಹಣಕಾಸಿನ ಉತ್ತಮವಾದಂತಹ ಅನುಕೂಲಕರ ನಿಮಗಾಗತ್ತೆ. ಮದುವೆ ಮುಂಜಿಗಳಾಗುವಂಥ ಶುಭ ಸೂಚನೆಗಳು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಜೊತೆಯಲ್ಲಿ ಯಾವುದೇ ವ್ಯವಹಾರಗಳಿಗೆ ಹೋದರೂ ಸಹ ಉತ್ತಮವಾದಂತಹ ವ್ಯಾವಹಾರಿಕವಾದಂಥ ವಾತಾವರಣಗಳು ನಿಮಗೆ ಸೃಷ್ಟಿಯಾಗುತ್ತೆ. ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳಿಗೆ ಅತ್ಯಂತ ಲಾಭದಾಯಕವಾದಂತಹ ದಿನಗಳಾಗಿ ನಿಮಗೆ ಕೂಡಿರುತ್ತೆ. ಜೊತೆಯಲ್ಲಿ ನಿಮಗೆ ಸಹಯೋಗದ ದಿನಗಳು ಚೆನ್ನಾಗಿರುತ್ತೆ. ಕೆಲಸ ಮಾಡುವಂಥ ಜಾಗದಲ್ಲಿ ಅಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು, ಬಡ್ತಿಯ ವಾತಾವರಣ, ಉತ್ತಮವಾದಂತಹ ಪ್ರಶಂಸೆಯ ವಾತಾವರಣ ಮತ್ತು ಪ್ರಮೋಷನ್ ಸಿಗುವಂತಹ ವಾತಾವರಣ, ಹಣಕಾಸಿನ ಅನುಕೂಲಕರವಾದಂಥ ವಾತಾವರಣಗಳಂತೂ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಮನೆ ಕಟ್ತೀರಿ ಅಥವಾ ಯಾವುದಾದ್ರೂ ಬಿಸ್ನೆಸ್ಗೆ ಏನಾದರೂ ನಾವು ಪ್ಲ್ಯಾನ್ ಮಾಡ್ಕೊಳ್ತಿರ್ತೀವಿ ಅಂತಂದರೆ ನಿಮಗೆ ಅತ್ಯಂತ ಯಾವುದೇ ಕಷ್ಟಕರವಾದಂಥ ಇಲ್ಲದ ರೀತಿಯಲ್ಲಿ ನಿಮಗೆ ಲೋನ್ಗಳಾಗುವಂತಹ ವಾತಾವರಣಗಳು ಸಿಗುತ್ತೆ. ನಿಮಗೆ ಮನೆ ಕಟ್ಟುವಂಥ ಶುಭ ಯೋಗ, ಮದುವೆ ಮುಂಜಿಗಳಲ್ಲಿ ಅತ್ಯಂತ ಅನುಕೂಲಕರವಾದಂತಹ ಶುಭ ದಿನಗಳು. ವೃಷಭ ರಾಶಿಯವರಿಗೆ ಹೇಳಬೇಕು ಅಂತ ಅಂದರೆ ಅತ್ಯಂತ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳು ತುಂಬ ಚೆನ್ನಾಗಿರುವಂಥದ್ದು. ಯಾವುದಾದ್ರೂ ಪೂಜೆ ಪುನಸ್ಕಾರಾದಿಗಳನ್ನೇನಾದರೂ ಮಾಡಬೇಕಾ ಗುರುಗಳೇ ಅಂತ ಖಂಡಿತವಾಗಿ ಅಂಥ ಯಾವುದೇ ವಿಚಾರಗಳು ನಿಮಗೆ ಇಲ್ಲಿ ಬರೋದಿಲ್ಲ. ವೃಷಭ ರಾಶಿಯವರಿಗೆ ಅತ್ಯಂತ ಯೋಗ ಬಲ ಕೂಡಿರುವ ದಿನಗಳಿರೋದ್ರಿಂದ, ನಿಮಗೆ ರಾಷ್ಟ್ರಾಧಿಪತಿನೇ ಶುಕ್ರ ಇರೋದ್ರಿಂದ, ಶುಕ್ರನೇ ಅತ್ಯಂತ ಉಚ್ಚ ಸ್ಥಾನದಲ್ಲಿ, ಅತ್ಯಂತ ಲಾಭ ಸ್ಥಾನದಲ್ಲಿ ನಿಮಗೆ ಶುಕ್ರ ಗ್ರಹ ಇರೋದ್ರಿಂದ ಮಿಕ್ಕಿದ ಎಲ್ಲ ಗ್ರಹಗಳು ಸಹ ನಾನು ಹೇಳುವಂಥದ್ದು ವಿಶೇಷವಾಗಿ ನಾವೊಂದು ನೋಡಬೇಕು ಅಂತಂದರೆ ಶನಿ ಬಲ ಚೆನ್ನಾಗಿದೆಯಾ, ಗುರುಬಲ ಚೆನ್ನಾಗಿದೆಯಾ, ಶುಕ್ರನ ಯೋಗ ಚೆನ್ನಾಗಿದೆಯಾ, ಇದೆಲ್ಲವೂ ನೋಡ್ತಾ ಇರ್ತೀವಿ. ಎಲ್ಲ ಯೋಗ ಫಲಗಳಿಂದ ಕೂಡಿರುವಂತಹ ವೃಷಭ ರಾಶಿ ಅತ್ಯಂತ ಲಾಭದಾಯಕ. ಆದ್ದರಿಂದ ನಿಮ್ಮ ರಾಷ್ಟ್ರಾಧಿಪತಿಯಾದಂಥವನ ಶುಕ್ರ ಗ್ರಹ ಈ ಸಂದರ್ಭಗಳಲ್ಲಿ, ಅದರಲ್ಲೂ ಸಹ ಜುಲೈ ತಿಂಗಳು ಆಷಾಢ ಮಾಸ, ಮಹಾಲಕ್ಷ್ಮಿ ಉಪಾಸನೆ ಅಥವಾ ಮಹಾವಿಷ್ಣುವಿನ ಉಪಾಸನೆ ಇದನ್ನು ಮಾಡಿ ನಿಮಗೆ ಉತ್ತಮವಾದಂಥ ನೀವೇನು ಅಂದ್ಕೊಂಡಿರ್ತೀರಿ, ಏನು ಮಾಡಬೇಕು ಅಂತ ಆಲೋಚನೆಗಳನ್ನು ಮಾಡ್ಕೊಂಡಿರ್ತೀರಿ, ಇಂಥದ್ದೇನಾದರೂ ಮಾಡಬೇಕು ಅಂತ ಒಂದು ರೀತಿಯಾದಂತಹ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿರ್ತೀರಿ, ಇದೆಲ್ಲವೂ ಸಹ ನಿಮಗೆ ಅನುಕೂಲಕರವಾಗಿ ಅತ್ಯಂತ ಸುಲಲಿತವಾಗಿ ನಿಮಗೆ ಆಗುವಂತಹ ಯೋಗ ಫಲ ಜುಲೈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಖಂಡಿತವಾಗಿ ಇರುತ್ತೆ. ಇದರಲ್ಲಿ ಮಿಥುನ ರಾಶಿಗೆ ನೋಡುವಂತಹ ಸಂದರ್ಭ. ಮಿಥುನ ರಾಶಿಯಲ್ಲಿ ನೋಡಿ, ಜೂನ್ ತಿಂಗಳು ಬಹಳ ಯೋಗ ಫಲದಿಂದ ಕೂಡಿದಂತಹ ಮಿಥುನ ರಾಶಿ ಜುಲೈ ತಿಂಗಳು ಬಂತು ಅಂದರೆ ಸ್ವಲ್ಪ ಡಲ್ ಆಗುತ್ತೆ. ಏನಕ್ಕೆ ಅಂತಂದರೆ ಸ್ವಕ್ಷೇತ್ರದಲ್ಲಿದ್ದಂತಹ ರಾಷ್ಟ್ರಾಧಿಪತಿ ಬುಧ ಬದಲಾವಣೆಗೊಳ್ತಾರೆ. ರವಿನ ಜೊತೆಯಲ್ಲಿದ್ದಂಥವರು ಈಗ ಗುರು ಮಾತ್ರ ಸ್ಥಾನದಲ್ಲಿದ್ದಾರೆ. ಜೊತೆಯಲ್ಲಿ ಶುಕ್ರನ ದ್ವಾದಶ ಸ್ಥಾನ, ಸ್ವಕ್ಷೇತ್ರದಲ್ಲಿದ್ದರೂ ಸಹ ದ್ವಾದಶ ಸ್ಥಾನವಾಗ್ತಾರೆ. ಇದರಲ್ಲಿ ಎಲ್ಲವೂ ನೋಡಿದಾಗ ಸ್ವಲ್ಪ ಹಣಕಾಸಿನ ಕೊರತೆ, ಹಣಕಾಸಿನ ಹಿನ್ನಡೆ, ಹಣಕಾಸಿನ ರೀತಿಯಲ್ಲಿ ಹಣಕಾಸಿನ ವಿಚಾರಕ್ಕೋಸ್ಕರವಾಗಿ ಸಣ್ಣ ಪುಟ್ಟ ಗೊಂದಲಗಳು, ಸ್ವಲ್ಪ ಹಣಕಾಸಿನ ಕೊರತೆ ಕಾಣುವಂತಹ ವಾತಾವರಣ ಮಿಥುನ ರಾಶಿಯವರಿಗಿರುತ್ತೆ. ಜೊತೆಯಲ್ಲಿ ಗುರುವು ಬಂದಾಗ, ಸ್ವಕ್ಷೇತ್ರದಲ್ಲಿ ಗುರುವಿದ್ದಾಗ ಮಿಥುನ ರಾಶಿಯವರಿಗೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಕಲಹಗಳಾಗುವಂಥದ್ದು, ತಂದೆ ಮಕ್ಕಳಲ್ಲಿ ಅಭಿಪ್ರಾಯಗಳು ಸೃಷ್ಟಿಯಾಗುವಂಥದ್ದು, ಅವರ ಮಾತುಗಳಲ್ಲಿ ಗೊಂದಲ ದ್ವಂದ್ವಗಳನ್ನು ಸೃಷ್ಟಿ ಮಾಡುವಂತಹ ವಾತಾವರಣ ಮಿಥುನ ರಾಶಿಯವರಿಗಿರುತ್ತೆ. ಅದರ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗ್ತದೆ. ಅದನ್ನು ಬಿಟ್ಟರೆ ವ್ಯವಹಾರಗಳಲ್ಲಿ ಅನುಕೂಲಕರವಾದಂಥ ವಾತಾವರಣ, ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಬಹುದು. ಕೆಲಸದಲ್ಲಿ ಪ್ರಗತಿಗೋಸ್ಕರವಾಗಿ ನೀವು ಒಂದು ರೀತಿಯಾದಂತಹ ಕಾಯುವಂತಹ ವಾತಾವರಣಗಳಿರುತ್ತೆ. ಆದರೆ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಯಾವುದೇ ತೊಂದರೆ ತಾಪತ್ರೆಗಳು ಇರೋದಿಲ್ಲ. ಶುಭ ಕಾರ್ಯಗಳಲ್ಲಿ ಅನುಕೂಲವಾಗುತ್ತೆ. ಮದುವೆ ಮುಂಜೆಗಳಲ್ಲಿ ಪ್ರಗತಿಯನ್ನು ಕಾಣುತ್ತೆ. ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣಗಳಿರುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂಥ ವಾತಾವರಣಗಳಿರುತ್ತೆ. ಯಾರಾದರೂ ಕಲಾವಿದರು, ರಾಜಕೀಯ ವ್ಯಕ್ತಿಗಳಿದ್ದರೆ ಈ
ಮಿಥುನ ರಾಶಿಯವರಿಗೆ ಒಂದು ರೀತಿಯಾದಂತಹ ಅನುಕೂಲಕರವಾದಂತಹ ವಾತಾವರಣಗಳು ನಿಮಗೆ ಸೃಷ್ಟಿಯಾಗುತ್ತೆ. ಜೊತೆಯಲ್ಲಿ ನಿಮಗೆ ರಾಶ್ಯಾಧಿಪತಿಯಾದಂಥವನು ಬುಧ ಗ್ರಹ ಆಗಿರ್ತಾರೆ. ಈಗ ಸ್ವಕ್ಷೇತ್ರದಲ್ಲಿರುವಂಥವನು ಗುರುಗ್ರಹ ಆಗಿರ್ತಾರೆ. ಗುರುವಿನ ಯೋಗ ಫಲ ಕೂಡಿರುತ್ತೆ. ಮಗನ ಮನೆಯಲ್ಲಿ ಗುರುವಿದ್ದಾಗ ಯೋಗ ಫಲಗಳಿಂದ ಕೂಡಿರುವಂತಹ ವಾತಾವರಣಗಳಿರುತ್ತೆ. ಮತ್ತು ನಿಮಗೆ ದಶಮ ಸ್ಥಾನದಲ್ಲಿ ಶನಿಗ್ರಹ ದಶಯೋಗದಿಂದ ಕೂಡಿರುವಂಥವನು ಶನಿಗ್ರಹ ಆಗಿರ್ತಾರೆ. ಆದ್ದರಿಂದ ಆ ಯೋಗ ನಿಮಗೆ ಅನುಕೂಲಕರವಾದಂಥ, ಅಂದರೆ ಸೋಂಬೇರಿತನವನ್ನೆಲ್ಲವೂ ಬಿಟ್ಟು ಏನಾದರೂ ಸಾಧನೆ ಮಾಡಬೇಕು ಅಂತ ಉತ್ಸಾಹದಲ್ಲಿ ಉಲ್ಲಾಸದಲ್ಲಿ ಇರ್ತೀರಿ. ನೀವು ಅತ್ಯಂತ ಒಂದು ರೀತಿಯಾದಂತಹ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿರ್ತೀರಿ. ಈ ರೀತಿ ಮಾಡ್ಕೊಳ್ಬೇಕು ಅನ್ನುವಂತಹ ಆಲೋಚನೆಗಳನ್ನು ಮಾಡ್ಕೊಂಡಿರ್ತೀರಿ. ಆ ಆಲೋಚನೆಗಳೆಲ್ಲವೂ ಸಹ ಪ್ರಗತಿಗೆ ಕಾಣುವಂಥದ್ದು, ಆಲೋಚನೆಗಳೆಲ್ಲವೂ ಸಕ್ಸಸ್ ಆಗುವಂಥ ವಾತಾವರಣಗಳು ಮಿಥುನ ರಾಶಿಯವರಿಗೆ ಇರುತ್ತೆ. ಮಿಥುನ ರಾಶಿಯಲ್ಲಿ ನೆಗೆಟಿವ್ ಎಷ್ಟಿರುತ್ತೋ ಪಾಸಿಟಿವ್ ಅಷ್ಟೇ ಇರುತ್ತೆ. ಎಷ್ಟು ತೊಂದರೆಗಳಿರುತ್ತೋ ಅಷ್ಟೇ ಲಾಭವೂ ಇರುತ್ತೆ. ಅದರಿಂದ ಮಿಶ್ರ ಫಲಗಳಿಂದ ಕೂಡಿರುವಂತಹ ಮಾಸವಾಗಿ ಜುಲೈ ತಿಂಗಳು ಮಿಥುನ ರಾಶಿಯವರಿಗೆ ಇರುತ್ತೆ. ಮಿಥುನ ರಾಶಿ ಅಧಿಪತಿಯಾದಂಥವನು ಬುಧಗ್ರಹ ಆಗಿರ್ತಾರೆ. ಬುಧಗ್ರಹ ಅಧಿಪತಿಯಾದಾಗ ಈ ರಾಶಿಯವರು ಸ್ವಲ್ಪ ವಿಷ್ಣುವಿನ ಉಪಾಸನೆ, ಸತ್ಯನಾರಾಯಣ ಪೂಜೆ, ಮಹಾಲಕ್ಷ್ಮಿ ಉಪಾಸನೆ ಇಂಥದನ್ನು ಮಾಡಬೇಕಾಗ್ತದೆ. ಇದನ್ನು ಮಾಡಿದಾಗ ಮಿಥುನ ರಾಶಿಯವರೆಗೂ ಸಹ ಅನುಕೂಲವಾದಂಥ ವಾತಾವರಣಗಳು ಖಂಡಿತವಾಗಿ ಈ ಜುಲೈ ತಿಂಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯ ಅಂತ ಬಂದಾಗ ಕರ್ಕಾಟಕ ರಾಶಿಯವರಿಗೆ ನೋಡಿ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ, ಗುರುಬಲ ಇಲ್ಲ. ಕರ್ಕಾಟಕ ರಾಶಿಯವರಿಗೆ ಗುರುಬಲ ಶೂನ್ಯವಾಗಿರುತ್ತೆ. ಜೊತೆಯಲ್ಲಿ ಶುಕ್ರನು ಶೂನ್ಯದಲ್ಲಿದ್ದಂಥದ್ದು, ಜೊತೆಯಲ್ಲಿ ಶನಿಯ ಯೋಗ ಫಲ ನಿಮಗೆ ಚೆನ್ನಾಗಿದೆ. ಶನಿಯ ಯೋಗ ಫಲ ಇದೆಲ್ಲವೂ ಇರುವಂಥ ಸಂದರ್ಭದಲ್ಲಿ, ಗುರುವು ಶೂನ್ಯವಾದಂಥ ಸಂದರ್ಭದಲ್ಲಿ, ವ್ಯವಹಾರದಲ್ಲಿ ತುಂಬ ತೊಂದರೆ ತಾಪತ್ರಗಳನ್ನು ಕಾಣ್ತಿದ್ದಂತಹ ಈ ಕರ್ಕಾಟಕ ರಾಶಿಯವರಿಗೆ ಶುಕ್ರನ ಯೋಗ ಫಲ ಜೊತೆ ಸಿಗುತ್ತೆ. ನಿಮಗೆ ಗುರುಬಲ ಇಲ್ಲ ಅಂದರೆ ಶುಕ್ರ ಬಲ ಚೆನ್ನಾಗಿದೆ, ಶನಿ ಬಲ ಚೆನ್ನಾಗಿದೆ. ಜನ್ಮ ರಾಶಿಯಲ್ಲಿ ರವಿ ಚಂದ್ರ ಬುಧನ ಸಮ್ಮಿಲನವಾಗಿರುವಂತಹ ಈ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಬಿಸ್ನೆಸ್ಸಲ್ಲಿ ಅನುಕೂಲಕರವಾದಂತಹ ವಾತಾವರಣ. ಈ ಜುಲೈ ತಿಂಗಳು ನೀವೆಲ್ಲರೂ ಸಹ ಕರ್ಕಾಟಕ ರಾಶಿಯವರ ಆದಷ್ಟು ಸಹ ಯಾವುದಾದ್ರೂ ಪ್ರಾಪರ್ಟಿ ತೊಗೊಳ್ಳೋದಕ್ಕೆ, ನೀವು ಯಾವುದಾದ್ರೂ ಜಾಗ ಒಂದು ಸೈಟನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತೀರಿ. ಅದು ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳನ್ನು ಸೃಷ್ಟಿ ಮಾಡುತ್ತೆ. ಜೊತೆಯಲ್ಲಿ ನಿಮಗೆ ಆರೋಗ್ಯಕರವಾದಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡುತ್ತೆ. ಆಲೋಚನೆ ಮಾಡುವುದರಲ್ಲಿ ಸಕ್ಸಸ್ ಕಾಣುವಂತಹ ಯೋಗ ಫಲ ನಿಮಗೆ ತುಂಬ ಚೆನ್ನಾಗಿದೆ. ಜೊತೆಯಲ್ಲಿ ಹಣಕಾಸಿನ ಅನುಕೂಲಗಳು, ಯಾರಾದರೂ ವ್ಯಾಪಾರ ಉದ್ಯೋಗದಲ್ಲಿರುವಂಥವರಿಗೆ ಅತ್ಯಂತ ಲಾಭದಾಯಕ. ಅದರಲ್ಲೂ ಸಹ ಯಾರಾದರೂ ಹೋಟೆಲ್ ಬಿಸ್ನೆಸ್ಸು, ಬಟ್ಟೆ ಬಿಸ್ನೆಸ್ಸು ಇಂಥವ್ರು ಯಾರಾದರೂ ಮಾಡೋರಿದ್ದರೆ ಅತ್ಯಂತ ಶುಭಕರವಾದಂತಹ ವಾತಾವರಣ ಖಂಡಿತವಾಗಿ ಕರ್ಕಾಟಕ ರಾಶಿಯವರಿಗಿರುತ್ತೆ. ಕರ್ಕಾಟಕ ರಾಶಿ ರಾಶ್ಯಾಧಿಪತಿ ಬಂದು ಚಂದ್ರಗ್ರಹರಾಗಿರ್ತಾರೆ. ಚಂದ್ರನೇ ಯೋಗ ಬಲದಲ್ಲಿ ಕೂಡಿರ್ತಾರೆ. ಅದು ಬುಧನ ಜೊತೆಯಲ್ಲಿ ಕೂಡಿರ್ತಾರೆ. ಬುಧ ಮತ್ತು ಚಂದ್ರ ತಂದೆ ಮಗನ ಸಂಬಂಧವಾಗಿದ್ದು, ಜೊತೆಯಲ್ಲಿ ರವಿ ಬಂದಾಗ ಬುಧ ಆದಿತ್ಯ ಯೋಗದಲ್ಲಿ ಕೂಡಿರುವುದರಿಂದ ನಾನು ಆಗಲೇ ಹೇಳ್ದಂಗೆ ಉತ್ತಮವಾದಂಥ ದಿನ. ಜುಲೈ ತಿಂಗಳು ಏನಕ್ಕೆ ಹೇಗೆ ಅಂತಂದರೆ, ಈ ಜುಲೈ ತಿಂಗಳು ಆಷಾಢ ಮಾಸ, ಶುಭ ಕಾರ್ಯಗಳನ್ನೇನು ಮಾಡೋದಿಲ್ಲ. ಆದರೆ ಈ ಮಾಸದಲ್ಲಿ ಎಂಡಲ್ಲಿ ಇದೆಯಲ್ಲ, 25ನೇ ತಾರೀಕಿಂದ ನಿಮಗೆ ಶ್ರಾವಣ ಸೃಷ್ಟಿಯಾಗುತ್ತೆ. ಶ್ರಾವಣ ಬರೋದ್ರಿಂದ ನಿಮಗಿನ್ನೂ 5-6 ದಿನಗಳ ಕಾಲ ಸಿಗುತ್ತೆ. ಈ ರಾಶಿಯವರು ಮನೆ ಕಟ್ಟೋದಕ್ಕೆ, ಪಾಯ ಪೂಜೆ ಮಾಡಲಿಕ್ಕೆ ಅತ್ಯಂತ ಯೋಗ ಫಲ. ಯಾರು? ಕರ್ಕಾಟಕ ರಾಶಿಯವರಿಗೆ. ಹೊಸದಾದ ಏನಾದರೂ ಕೆಲಸವನ್ನು ಆರಂಭ ಮಾಡಲಿಕ್ಕೆ ಉತ್ತಮವಾದಂಥ ಯೋಗ ದಿನಗಳು. ಹೊಸ ಆಲೋಚನೆಗಳು, ಹೊಸ ಕೆಲಸಗಳಿಗೆ ನಾಂದಿಯನ್ನು ಆಡಲಿಕ್ಕೆ ಉತ್ತಮವಾದಂಥ ಫಲಗಳನ್ನು ಕೊಡುವಂತಹ ದಿನಗಳು ಈ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳು ಸಿಗುತ್ತೆ. ಇದನ್ನು ನೀವು ಈ ತಿಂಗಳು ಆರಂಭ ಮಾಡಿದಾಗ ನಿಮಗೆ ಮುಂದಿನ 1 ವರ್ಷಗಳ ಕಾಲ ನಿಮಗೆ ಯಾವುದೇ ವಿಧವಾದಂಥ ನಷ್ಟಗಳನ್ನು ತಂದು ಕೊಡದ ರೀತಿಯಲ್ಲಿ ಆ ವ್ಯವಹಾರಗಳು ನಿಮ್ಮನ್ನು ಕೈ ಹಿಡಿಯುತ್ತೆ. ಯಾಕೆ ಅಂದರೆ ಶುಕ್ರ ಮತ್ತು ಶನಿಯ ಯೋಗ ಫಲ ತುಂಬ ಚೆನ್ನಾಗಿರುತ್ತೆ. ಆ ಯೋಗ ಫಲದಿಂದ ನೀವು ಆರಂಭವನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಈ ತಿಂಗಳು ನೀವು ಬಿಟ್ಟರೆ ಗುರುವು ಶೂನ್ಯರಾಗಿದ್ದಾರೆ, ಶುಕ್ರ ಶನಿಯು ನಿಮಗೆ ಯೋಗ ಫಲದಲ್ಲಿ ನಿಮಗೆ ಬರದಲೇ ಇದ್ದಾಗ, ಗುರುಬಲವೇ ಇಲ್ಲದೇ ಇದ್ದಾಗ ವ್ಯವಹಾರವೆಲ್ಲವೂ ಸಹ ಹದಗೆಡುವಂತಹ ವಾತಾವರಣಗಳಿರುತ್ತೆ. ಅದರಿಂದ ಶುಕ್ರ ತುಂಬ ಚೆನ್ನಾಗಿದ್ದಾರೆ ನಿಮಗೆ. ಶನಿ ಯೋಗ ಫಲ, ಗುರುಬಲ ಇಲ್ಲ ಅಂದರೂ ಸಹ ಬಿಸ್ನೆಸ್, ಹಣಕಾಸಿನ ವಿಚಾರದಲ್ಲಿ ಅತ್ಯಂತ ಅನುಕೂಲಕರವಾದಂಥ ದಿನಗಳು ಈ ಜುಲೈ ತಿಂಗಳಿರೋದ್ರಿಂದ ಆರಂಭವನ್ನು ಮಾಡಿ ಅನುಕೂಲವಾಗುತ್ತೆ ಅಂತ ಹೇಳ್ಬೋದು. ಸಿಂಹರಾಶಿಯ ಮಾಸ ಭವಿಷ್ಯ
ಸಿಂಹರಾಶಿ ಅಂದ ತಕ್ಷಣವೇ ಉತ್ತಮವಾದಂಥ ಗುರುವಿನ ಯೋಗ ಫಲ ಇದೆ ನಿಮಗೆ. 11ನೇ ಮನೆಯಲ್ಲಿರುವಂಥ ಗುರು ಭಾಳ ಪ್ರಶಸ್ತವಾಗಿದ್ದಾರೆ. ಹೊಸ ಹೊಸ ಕೆಲಸಗಳು ನಿಮಗೆ ಸಿಗುತ್ತೆ. ಏನನ್ನು ಮಾಡೋಕ್ಕೋದ್ರೂ ಎಲ್ಲ ಕಡೆ ಸಪೋರ್ಟ್ ಸಿಗುತ್ತೆ ನಿಮಗೆ. ಹೊಸ ಹೊಸ ಆಲೋಚನೆಗಳು ಬರುತ್ತೆ. ಕೈ ಹಾಕಿದ ಕೆಲಸಗಳಲ್ಲಿ ಅತ್ಯಂತ ಸುಲಲಿತವಾಗಿ ಅದು ಕೆಲಸ ಆರಂಭವಾಗುತ್ತೆ. ಇಷ್ಟೆಲ್ಲವೂ ಇರುವಂತಹ ಸಿಂಹರಾಶಿಯವರಿಗೆ, ಎಲ್ಲವೂ ಶುಭವಾಗಿರುವಂತಹ ದಿನಗಳಿಂದ ಕೂಡಿರುವಂತಹ ಸಿಂಹರಾಶಿಯವರಿಗೆ ಮಾರಕ ಸ್ಥಾನದಲ್ಲಿರುವಂಥವ್ರು ಯಾರು ಅಂದರೆ ಅದೇ ಕುಜಗ್ರಹ ಮತ್ತು ಕೇತುಗ್ರಹ. ಜನ್ಮದಲ್ಲಿ ಯಾವಾಗ ಕುಜ ಮತ್ತು ಕೇತುಗ್ರಹ ಸೇರ್ಕೊಳ್ತಾರೆ, ನೀವು ಕೆಲಸವನ್ನು ಆರಂಭ ಮಾಡಬೇಕು, ಎಲ್ಲವ ಸಿದ್ಧತೆಗಳಾಗುತ್ತೆ, ಆರೋಗ್ಯ ಕೈ ಕೊಡುತ್ತೆ. ನಿನ್ನೆ ಚೆನ್ನಾಗಿದ್ವಿ, ಇವತ್ತಾಲೆ ಆರೋಗ್ಯ ಕೈ ಕೊಡುತ್ತೆ. ಕೆಲಸಗಳ ಆರಂಭವಾಗಬೇಕು, ದೇಹ ಆರೋಗ್ಯಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಜೊತೆಯಲ್ಲಿ ಎಲ್ಲವೂ ಆರಂಭವಾಯಿತು, ಕೆಲಸ ಇನ್ನೇನು ಆಗಬೇಕು ಅಂತಂದರೆ ಶತ್ರುಬಾಧೆಗಳು ಜಾಸ್ತಿ ಆಗುತ್ತೆ. ಸುಮ್ಮನೆ ಕಿರಿಕಿರಿ ಮಾಡುವಂಥ ವ್ಯಕ್ತಿಗಳು ಸಿಗ್ತಾರೆ, ಅಸೂಯೆ ಪಡುವಂಥ ವ್ಯಕ್ತಿಗಳು ಸಿಗ್ತಾರೆ. ನಿಮ್ಮ ವ್ಯವಹಾರಗಳನ್ನು ಹಾಳು ಮಾಡುವಂತಹ ಶತ್ರುಬಾಧೆಗಳು ಸಿಂಹರಾಶಿಯವರಿಗೆ ಹೆಚ್ಚಿನದಾಗಿದೆ. ಜೊತೆಯಲ್ಲಿ ಅಷ್ಟಮದಲ್ಲಿರುವಂಥ ಶನಿಗ್ರಹ, ಇದೆಲ್ಲವೂ ವಾತಾವರಣಗಳು ಸೃಷ್ಟಿಯಾದಾಗ ಕೋಪದ ವಾತಾವರಣ ಜಾಸ್ತಿ ಬರುತ್ತೆ, ಅವರ ಮೇಲೆ ಸಿಟ್ಟು ಬರುತ್ತೆ, ಆಗುವಂಥ ಕೆಲಸಗಳಲ್ಲಿ ಕಲಹಗಳು ಸೃಷ್ಟಿಯಾಗುತ್ತೆ, ಇನ್ನೊಬ್ಬರ ಜೊತೆ ವಾಗ್ವಾದಗಳಿಗೆ ಇಳಿಯುವಂತಹ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಆದ್ದರಿಂದ ಈ ಸಿಂಹರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕಾಗ್ತಿರ್ತದೆ. ಗುರುಬಲ ಇದೆ, ಎಲ್ಲವೂ ನಮಗೆ ಇನ್ನೇನು ಕೈಗೆ ಸಿಕ್ಬಿಡ್ತು ಕಣಯ್ಯ, ಬಾಯಿಗೆ ಇಟ್ಕೊಳ್ಬೇಕು ಅನ್ನುವಷ್ಟಿಗೆ ಅದು ಕೈ ಸಿಕ್ಕಲಿಲ್ಲ ಅಂತೀವಲ್ಲ, ಅದೇ ಈ ಫಲ ಸಿಗುವಂಥದ್ದು ಸಿಂಹರಾಶಿಯವರಿಗೆ. ಬಾಯಿ ಕೈ ಸಿಕ್ಕಿದಂತಹ ಫಲ ಬಾಯಿ ಸಿಗದೊಡೆ ಶತ್ರುಗಳು, ಇನ್ನೊಂದು ವ್ಯವಹಾರಗಳಿಗೆ ಕೆಡಿಸುವಂಥವರು ಎಲ್ಲರೂ ಬಂದು ಅದನ್ನೆಲ್ಲವೂ ಹಾಳು ಮಾಡಿ ಇನ್ನೇನು ಬಾಯಿಗೆ ಹೋಗಬೇಕು ತುತ್ತು ಅಂದಾಗ ಹಾಳಾಗುತ್ತೆ. ಇಂತಹ ವಾತಾವರಣಗಳು ಸಿಂಹರಾಶಿಯವರಿಗಿರುತ್ತೆ. ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಎಲ್ಲವೂ ವ್ಯವಹಾರಗಳು ಎಲ್ಲವೂ ಅನುಕೂಲಕರವಾಗಿದೆ, ಆದರೆ ಕೆಡಿಸುವಂಥ ವ್ಯಕ್ತಿಗಳು ಜಾಸ್ತಿ ಇದ್ದಾರೆ. ಆರೋಗ್ಯ ಸಪೋರ್ಟ್ ಮಾಡೋದಿಲ್ಲ. ಆದ್ದರಿಂದ ದೋಷದಲ್ಲಿರುವಂಥವರು ಜನ್ಮದ ರಾಶಿಯಲ್ಲೇ ಇರುವಂತಹ ರಾಶಿ ಯಾರು ಅಂದರೆ ಕುಜಗ್ರಹ ಮತ್ತು ಕೇತುಗ್ರಹ. ಅದರಿಂದ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಮಾಡಿ, ಶನಿಗ್ರಹನ ಉಪಾಸನೆಗಳನ್ನು ಮಾಡಿ ಅನುಕೂಲಕರವಾದಂಥ ದಿನಗಳು ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಈಗ ಆರಂಭ ಮರಳಿ ಯತ್ನವ ಮಾಡಿ, ನೀವೇನೇ ಕೆಲಸಗಳು ಅಡೆತಡೆಗಳು ಬಂದು ನಿಂತರೂ ಸಹ ಆ ಕೆಲಸವನ್ನು ಮತ್ತೆ ಮತ್ತೆ ನೀವು ಪ್ರಯತ್ನವನ್ನು ಮಾಡ್ತಲೇ ಇರಬೇಕು. ಯಾಕೆಂದರೆ ಇವತ್ತಿನ ಸೋಲು ನಾಳೆಯ ಗೆಲುವು. ಇವತ್ತು ಸೋಲಾಗುತ್ತೆ, ಖಂಡಿತವಾಗಿ ಅಡೆತಡೆಗಳಿಂದ ಕೂಡಿರುತ್ತೆ. ಮುಂದೆ ಅದಕ್ಕೆ ಅನುಕೂಲಕರವಾದಂಥ ದಿನಗಳು ಕೇವಲ ಕೆಲವೇ ದಿನಗಳಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಅದನ್ನು ಮಾಡಿ ಅಂತ ನಿಮ್ಮ ರಾಶ್ಯಾಧಿಪತಿ ಬಂದು ಸೂರ್ಯ ಆಗಿರ್ತಾರೆ. ಪ್ರಾತಃ ಕಾಲದಲ್ಲಿ ಸೂರ್ಯನಿಗೆ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಪೂಜೆ ಮಾಡಿಸ್ಕೊಂಡು ಬನ್ನಿ, ಅನುಕೂಲವಾಗುತ್ತೆ. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಗೆ ಒಂದು ರೀತಿಯಾದಂತಹ ಖುಷಿಯನ್ನು ಪಡಬೇಕು, ಒಂದು ರೀತಿಯಾದ ಸಂಕಟವನ್ನು ಪಡಬೇಕು, ಅರ್ಥ ಆಗೋದಿಲ್ಲ. ಏನಕ್ಕಾಗಿ ಅಂದರೆ ಶನಿಯ ಸಪ್ತಮ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ದ್ವಾದಶ ಸ್ಥಾನದಲ್ಲಿ ಕುಜ ಮತ್ತು ಕೇತುಗ್ರಹ ಇರ್ತಾರೆ. ಇದೆಲ್ಲವೂ ಇದ್ದರೂ ಸಹ ಮತ್ತು ರವಿ ಮತ್ತು ಬುಧನ ಯೋಗ ಫಲ ತುಂಬ ಚೆನ್ನಾಗಿದೆ. ಇದು ಬಂದಾಗ ನಾವು ಬುಧ ಆದಿತ್ಯ ಯೋಗ ಅಂತ ಹೇಳ್ತಿರ್ತೀವಿ. ಈ ಬುಧ ಆದಿತ್ಯ ಯೋಗ ಈ ಕನ್ಯಾ ರಾಶಿಯವರಿಗೆ ಅನುಕೂಲಕರವಾಗಿದೆ. ನಿಮಗೆ ದೋಷದಲ್ಲಿರುವಂಥವರು ಶನಿ ಮತ್ತು ಕುಜ ಮತ್ತು ಕೇತುಗ್ರಹಗಳು ದೋಷದಲ್ಲಿರ್ತಾರೆ. ಆದ್ದರಿಂದ ಈ ರಾಶಿಯವರೆಗೆ ನಾನು ಹೇಳಬೇಕು ಅಂತ ಅಂದಾಗ ಯಾವಾಗಲೂ ಸಹ ನಿಮಗೆ ದೃಷ್ಟಿದೋಷಗಳು ಜಾಸ್ತಿ ಆಗುತ್ತೆ. ವ್ಯವಹಾರಗಳಲ್ಲಿ ನೀವು ಸುಮ್ಮನೆ ಏನೋ ಒಂದು ಒಳ್ಳೆ ಬಟ್ಟೆ ಹಾಕೊಂಡ್ರು ಹೊಟ್ಟೆ ಉರಿ ಪಡುವಂಥ ಜನಗಳು ಸಿಗ್ತಾರೆ, ನಿಮ್ಮನ್ನು ಅಸೂಯೆ ಪಡುವಂಥ ಜನಗಳು ಸಿಗ್ತಾರೆ, ಇಲ್ಲ ಸಲ್ಲದ ಊಹಾಪೋಹಗಳನ್ನು ಹರಡುವಂಥ ಜನಗಳು ನಿಮಗೆ ಇರ್ತಾರೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಗುರುವಿನ ಫಲ ಚೆನ್ನಾಗಿದೆ, ಆರಂಭವಾಗುತ್ತೆ, ಮನೆಗಳಲ್ಲಿ ಶುಭ ಕಾರ್ಯಗಳಾಗುತ್ತೆ, ವ್ಯವಹಾರಗಳ ಪ್ರಗತಿಗೆ ಬರುತ್ತೆ, ಎಲ್ಲವೂ ಅನುಕೂಲಕರವಾದಂಥ ದಿನಗಳು ನಿಮಗೆ ಖಂಡಿತವಾಗಿರುತ್ತೆ. ಕೋರ್ಟು ಕಚೇರಿಗಳಲ್ಲೂ ಜಯದ ವಾತಾವರಣಗಳಿರುತ್ತೆ, ಹೊಸ ಹೊಸ ಕೆಲಸಗಳ ಆರಂಭವಾಗುತ್ತೆ, ಮನೆಯಲ್ಲಿ ಒಂದು ರೀತಿಯಾದಂತಹ ನೆಮ್ಮದಿಯ ವಾತಾವರಣಗಳನ್ನು ಸೃಷ್ಟಿಯಾಗ್ತಾ ಇರುತ್ತೆ. ಆದರೆ ಆರೋಗ್ಯದಲ್ಲಿ ಕಿರಿಕಿರಿ ಮತ್ತು ಯಾವಾಗಲೂ ಸಹ ನಮ್ಮನ್ನು ಬೆಂಬಿಡದೆ ಈ ದೃಷ್ಟಿದೋಷ ಅನ್ನುವಂಥದ್ದು ಕಾಡ್ತಾ ಇರುತ್ತೆ. ಯಾವಾಗಲೂ ಸಹ ನಾವೆಲ್ಲೇ ಹೋದರೂ ಅವನಿಗೇನು ಬಿಡಯ್ಯ ಅನ್ನುವಂಥ ಜನಗಳು, ನಮ್ಮ ಬಗ್ಗೆ ಅವಹೇಳನವಾಗಿ ಕುಹಕ ಮಾತುಗಳನ್ನು ಆಡುವಂಥ ಜನಗಳು, ಇವರೆಲ್ಲರೂ ಸಹ ಆಗಾಗಲೇ ನಮ್ಮನ್ನು ಬೆಂಡ್ತಾ ಇರ್ತಾರೆ, ತಿವಿತಾ ಇರ್ತಾರೆ.
ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಅದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಅನುಕೂಲಕರವಾದಂತಹ ವಾತಾವರಣವೇ. ವ್ಯವಹಾರಗಳಲ್ಲಿ ಅನುಕೂಲಗಳಾಗುತ್ತೆ, ಮದುವೆ ಮುಂಜಿಗಳಾಗುತ್ತೆ, ಅದರಲ್ಲಿ ಶುಭ ಕಾರ್ಯಗಳಲ್ಲಿ ಉತ್ತಮವಾದಂಥ ಫಲಗಳು ಸಿಗುತ್ತೆ, ಉತ್ತಮವಾದಂಥ ಆಲೋಚನೆಗಳನ್ನು ಮಾಡ್ಬೋದು, ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡ್ಬೋದು, ಹೈನುಗಾರಿಕೆಯಲ್ಲಿ ಪ್ರಗತಿಯನ್ನು ಕಾಣಬಹುದು, ಬೆಳೆಯುವಂತಹ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ರೈತಾಪಿ ವರ್ಗದಲ್ಲಿ ಕನ್ಯಾ ರಾಶಿಯವರು ಯಾರಾದರೂ ಇದ್ದರೆ ಉತ್ತಮವಾದಂಥ ಲಾಭ ದಿನಗಳು ಖಂಡಿತವಾಗಿ ಕನ್ಯಾ ರಾಶಿಯವರಿಗೆ ಸಿಗುತ್ತೆ. ಕನ್ಯಾ ರಾಶಿ ಅಧಿಪತಿಯಾದಂಥವರು ಬುಧ ಗ್ರಹ ಆಗಿರ್ತಾರೆ. ಬುಧ ಅತ್ಯಂತ ಯೋಗ ಫಲದಲ್ಲಿ ಕೂಡಿರ್ತಾರೆ. ಬುಧ ಆದಿತ್ಯ ಯೋಗದಲ್ಲಿ ಕೂಡಿರುವಂತಹ ಸಂದರ್ಭಗಳಲ್ಲಿ ನಾನು ಆಗಲೇ ಹೇಳ್ದಂಗೆ ಹೈನುಗಾರಿಕೆಯಲ್ಲಿ ಉತ್ತಮವಾದಂಥ ಫಲಗಳನ್ನು ಬೆಳೆಯುವಂಥದ್ದು. ಜೊತೆಯಲ್ಲಿ ನಿಮ್ಮನ್ನು ಎಷ್ಟೇ ಅವಹೇಳನವಾಗಿ, ಎಷ್ಟೇ ಕಿರಿಕಿರಿ ಮಾಡುವಂಥ ವ್ಯಕ್ತಿಗಳು, ನಿಮಗೆ ತೊಂದರೆ ಕೊಡುವಂಥ ವ್ಯಕ್ತಿಗಳಿದ್ದರೂ ಸಹ ನಿಮ್ಮ ವ್ಯಕ್ತಿತ್ವ ಯಾವಾಗಲೂ ಸಹ ಇನ್ನೊಬ್ಬರ ಜೊತೆಯಲ್ಲಿ ಹೊಗಳಿಕೆ ಮಾತುಗಳನ್ನು ಕಾಣುವಂತಹ ವಾತಾವರಣಗಳನ್ನು ಕಾಣ್ತಾ ಇರುತ್ತೆ. ಅದು ರವಿಯ ಅನುಗ್ರಹದಿಂದ ತುಂಬ ಚೆನ್ನಾಗಿರುತ್ತೆ. ರಾಶ್ಯಾಧಿಪತಿ ಬುಧ ಆಗಿರೋದ್ರಿಂದ ನೀವು ಮಹಾವಿಷ್ಣುವಿನ ಉಪಾಸನೆ, ಮಹಾಲಕ್ಷ್ಮಿಯ ಧ್ಯಾನವನ್ನು ಪ್ರತಿ ಬುಧವಾರ ಮಾಡಿ ಅನುಕೂಲವಾಗುತ್ತೆ ಅಂತಹ ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಮಾಸ ಭವಿಷ್ಯದಲ್ಲಿ ಜುಲೈ ತಿಂಗಳು ತುಲಾ ರಾಶಿಗೆ ಆಗುವಂತಹ ಅನುಕೂಲಗಳನ್ನು ನೋಡಿದಾಗ ತುಲಾರಾಶಿಯವರಿಗೆ ಎಲ್ಲವೂ ಯೋಗ ಫಲವೇ. ಶನಿಯ 6ನೇ ಮನೆಯ ಶನಿ ಇದ್ದಾಗ ಸ್ವಕ್ಷೇತ್ರಾಧಿಪತಿ ಶುಕ್ರನು ಯೋಗಫಲದಲ್ಲಿ ಕೂಡಿರುವಂತಹ ಸಂದರ್ಭಗಳಲ್ಲಿ, ಜೊತೆಯಲ್ಲಿ ಗುರುವಿನ ಯೋಗಫಲ, ಕುಜನ ಯೋಗಫಲ, ಪ್ರತಿಯೊಂದು ಗ್ರಹದ ಯೋಗಫಲವೂ ಸಹ ತುಲಾರಾಶಿಯ ಮೇಲೆ ಶುಭ ದೃಷ್ಟಿಯನ್ನೇ ಬಿಡುತ್ತೆ ಹೊರತು ಯಾವ ವಕ್ರದೃಷ್ಟಿಯೂ ಸಹ ತುಲಾರಾಶಿಗೆ ಇರೋದಿಲ್ಲ. ಈ ಜುಲೈ ತಿಂಗಳಲ್ಲ, ಹಿಂದೆಯೂ ಚೆನ್ನಾಗಿತ್ತು, ಮುಂದೆಯೂ ಚೆನ್ನಾಗಿರುತ್ತೆ. ಈ ಈ ತುಲಾರಾಶಿವರೆಗೆ ಅತ್ಯಂತ ಯೋಗ ಫಲ ಈ ವರ್ಷ ಸಂಪೂರ್ಣವಾಗಿರುತ್ತೆ. ಅದರಲ್ಲೂ ಸಹ ಈ ಜುಲೈ ತಿಂಗಳು ನಿಮಗೆ ಯಥಾಸ್ಥಿತಿಯಲ್ಲಿ ನಿಮ್ಮನ್ನು ಕಾಪಾಡಿಕೊಂಡು ಹೋಗಿರುತ್ತೆ. ನಿಮ್ಮ ವ್ಯವಹಾರಗಳು ಉತ್ತುಂಗದಲ್ಲಿದೆ. ಮಾಡುವಂಥ ಕೆಲಸದಲ್ಲಿ ನೆಮ್ಮದಿಯಾದಂಥ ವಾತಾವರಣಗಳಿದೆ. ಕುಂತಿರುವಂತಹ ಜಾಗದಲ್ಲಿಯೇ ಅನುಕೂಲಕರವಾದಂಥ ವಾತಾವರಣಗಳು ಸೃಷ್ಟಿಯಾಗಿದೆ. ಯಾವ್ದಾದ್ರು ರಿಯಲ್ ಎಸ್ಟೇಟ್ ಮಾಡುವಂಥವರು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವರು, ಭೂಮಿಯನ್ನು ಖರೀದಿ ಮಾಡಿ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು, ಬಿಲ್ಡಿಂಗ್ ಕಟ್ಟುವಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥವರು, ಅದರಲ್ಲೂ ಸಹ ವಿಶೇಷವಾಗಿ ಸರ್ಕಾರಿ ಕೆಲಸಗಳಲ್ಲಿ ತೊಡಗಿಕೊಂಡಿರುವಂಥವರಿಗೆ ಉತ್ತಮವಾದಂತಹ ಯೋಗ ಫಲ ಈ ಜುಲೈ ತಿಂಗಳಲ್ಲಿರುತ್ತೆ. ಯಾವುದೇ ಸ್ಥಾನ ಬದಲಾವಣೆಗಳನ್ನು ಕಾಣದ ರೀತಿಯಲ್ಲಿ ವ್ಯವಹಾರದಲ್ಲಿ ಅತ್ಯಂತ ಯೋಗ ಫಲದಲ್ಲಿ ಕೂಡಿರುವಂತಹ ಶುಕ್ರಗ್ರಹನ ಯೋಗದಿಂದ ನಿಮಗೆ ಹಣಕಾಸಿನ ಉತ್ತಮವಾದಂಥ ಅನುಕೂಲಗಳು, ಕೋರ್ಟ್ ಕಚೇರಿಗಳಲ್ಲಿ ಜಯದ ವಾತಾವರಣಗಳು, ವ್ಯವಹಾರದಲ್ಲಿ ಅತ್ಯಂತ ಪ್ರಗತಿಯನ್ನು ಕಾಣುವಂಥದ್ದು, ಸ್ನೇಹ ವರ್ಗದಿಂದ ಸಹಯೋಗ ಸಿಗುವಂಥದ್ದು, ಅಧಿಕಾರಿಗಳಿಂದ ಪ್ರಶಂಸೆಯ ಬಡ್ತಿಯ ವಾತಾವರಣಗಳು ನಿಮಗೆ ಸಿಗುತ್ತೆ. ಜೊತೆಯಲ್ಲಿ ವಿದೇಶಕ್ಕೆ ಹೊರದೇಶಕ್ಕೆ ಹೋಗುವಂತಹ ಸುವರ್ಣ ಅವಕಾಶಗಳು ಈ ತುಲಾರಾಶಿಗೆ ಸಿಗುತ್ತೆ. ಕೈ ಇಟ್ಟಂತಹ ಎಲ್ಲ ಕೆಲಸಗಳು ಯಾವುದೇ ಫೇಲ್ಯೂರ್ ಆಗದ ರೀತಿಯಲ್ಲಿ ಉತ್ತಮವಾದಂತಹ ಉನ್ನತ ಸನ್ಮಾರ್ಗದಲ್ಲಿ ನಡೆಯುವಂತಹ ಯೋಗ ಫಲ ಈ ತುಲಾರಾಶಿಯವರಿಗಿರುತ್ತೆ. ತುಲಾರಾಶಿಯವರು ಯಾವ ಪೂಜೆ ಪುನಸ್ಕಾರಾದಿಗಳೂ ಮಾಡಬೇಕಾಗಿಲ್ಲ. ಎಲ್ಲ ಗ್ರಹಗತಿಗಳು ಸಹ ಅತ್ಯಂತ ಸಂತೃಪ್ತವಾಗಿರುವಂತಹ ದಿನಗಳು. ಆದ್ದರಿಂದ ರಾಶ್ಯಾಧಿಪತಿಯಾದಂಥವನು ಶುಕ್ರ ಗ್ರಹ, ಎಲ್ಲ ಗ್ರಹಗಳು ಯೋಗ ಫಲದಲ್ಲಿ ಕೂಡಿರುವಂಥ ಸಂದರ್ಭದಲ್ಲಿ ಎಷ್ಟೋ ದಿನಗಳಿಂದ ನಮಗೆ ಮದುವೆ ಆಗ್ತಿಲ್ಲ ಸ್ವಾಮಿ ಅಂತ ಅನ್ನುವಂಥವರು ಈಗ ಪ್ರಯತ್ನವನ್ನು ಪಟ್ಟರೆ ಕೇವಲ 2-3 ತಿಂಗಳಲ್ಲಿ ವಿವಾಹ ಸೆಟ್ಟಾಗುತ್ತೆ. ನಿಮಗೆ ಎಷ್ಟೋ ದಿನಗಳಿಂದ ಪ್ರಯತ್ನ ಮಾಡ್ತಿದ್ದೆ, ಕೆಲಸ ಕಾರ್ಯಗಳಾಗಲಿಲ್ಲ ಅಂದವರು ಅತ್ಯಂತ ಸುಲಲಿತವಾಗಿ ಕೆಲಸ ಕಾರ್ಯಗಳಾಗತ್ತೆ. ಕೋರ್ಟ್ ಕಚೇರಿಗಳಿಗೆ ಜಯದ ವಾತಾವರಣಗಳು ನಿಮ್ಮದೇ ಆಗಿರುತ್ತೆ. ಸರ್ಕಾರಿ ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತಿದ್ರೆ ಆ ಸರ್ಕಾರಿ ಕೆಲಸಗಳು ನಿಮಗೆ ಸಿಗುತ್ತೆ. ಆದರೆ ಹಣಕಾಸಿನ ದುಂದು ವೆಚ್ಚವಂತೂ ಆಗೇ ಆಗುತ್ತೆ. ನೀವು ಮಾಡಬೇಕಾಗಿರುವಂಥದ್ದು ಯಾವ ಪೂಜೆ ಪುನಸ್ಕಾರಗಳ ಅವಶ್ಯಕತೆಗಳಿಲ್ಲದೇ ಇದ್ದರೂ ಸಹ ನಿಮ್ಮ ರಾಶ್ಯಾಧಿಪತಿ ಯಾರಿರ್ತಾರೆ, ಶುಕ್ರಗ್ರಹ ಇರ್ತಾರೆ, ಅವನ ಉಪಾಸನೆಯನ್ನು ಮಾಡಲೇಬೇಕಲ್ಲ. ಈ ಶುಕ್ರಗ್ರಹನ ಅಧಿಪತಿಯಾದಂಥವನು ಮಹಾಲಕ್ಷ್ಮೀ ದೇವಿ, ಶಿವನ ಉಪಾಸನೆ ಸದಾಕಾಲ ಮಾಡ್ತಾಯಿರಿ. ಅನುಕೂಲವಾದಂಥ ವಾತಾವರಣಗಳು ಇನ್ನು ನಿಮಗೆ ಸಿಗುತ್ತೆ. ಈ ಮಾಸ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿ ಅಂತ ತೆಗೆದುಕೊಂಡಾಗ ಯಾವ ಬದಲಾವಣೆಗಳೇನು ವೃಶ್ಚಿಕ ರಾಶಿ ಕಾಣೋದಿಲ್ಲ. ಯಾಕೆಂದರೆ ಪಂಚಮದಲ್ಲಿರುವಂತಹ
ಗುರುವಿನ ವಕ್ರದೃಷ್ಟಿ, ಜೊತೆಯಲ್ಲಿ ಪಂಚಮದಲ್ಲಿರುವಂಥ ಶನಿಯ ದೃಷ್ಟಿ, ಯಾವ ಬದಲಾವಣೆಗಳೇನೂ ಕಾಣೋದಿಲ್ಲ. ಜೊತೆಯಲ್ಲಿ ಶುಕ್ರನೂ ಸಹ ಇಲ್ಲಿ ವಕ್ರದೃಷ್ಟಿನೇ ಆಗಿರ್ತಾರೆ. ಒಂದು ರೀತಿಯಲ್ಲಿ ಸುಮ್ಮನಿದ್ದರೂ ಸಹ ತೊಂದರೆ ತಾಪತ್ರಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತೀವಲ್ಲ, ಆ ವಾತಾವರಣದಲ್ಲಿ ವೃಶ್ಚಿಕ ರಾಶಿ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರುಗಳಾಗುವಂತಹ ವಾತಾವರಣಗಳು, ಕುಟುಂಬದಲ್ಲಿ ಆರೋಗ್ಯದ ವ್ಯತ್ಯಾಸಗಳಾಗುವಂಥ ಸಂದರ್ಭಗಳು, ಸಣ್ಣ ಸಣ್ಣ ವ್ಯವಹಾರಗಳಲ್ಲಿ ಗೊಂದಲಗಳು, ಗಲಾಟೆಗಳು, ಮನಸ್ತಾಪಗಳಾಗುವಂಥ ಸನ್ನಿವೇಶಗಳು, ಮೋಸ ಹೋಗುವಂತಹ ಸಂದರ್ಭಗಳು ಜಾಸ್ತಿ ಇರಿದೆ. ನಿಮ್ಮನ್ನು ಮೋಸ ಮಾಡುವಂಥ ವ್ಯಕ್ತಿಗಳು ನಿಮಗೆ ಜಾಸ್ತಿ ಇರ್ತಾರೆ. ಎಚ್ಚರಿಕೆಯನ್ನು ವಹಿಸಿ. ದುಡುಕಿ ಅವಘಡಗಳನ್ನು ಮಾಡಿಕೊಳ್ಳುವಂತಹ ವಾತಾವರಣಗಳು ಜಾಸ್ತಿ ಇರುತ್ತೆ. ಕೋಪದ ವಾತಾವರಣ ಹೆಚ್ಚಿನದಾಗಿದೆ. ದುಡುಕು ಸ್ವಭಾವ ಕಡಿಮೆ ಮಾಡಿಕೊಳ್ಬೇಕಾಗ್ತದೆ. ಇಲ್ಲವಾದಲ್ಲಿ ಇವತ್ತಿನ ಆತುರ ನಾಳೆಯ ದಿನ ಪಶ್ಚಾತ್ತಾಪಕ್ಕೆ ಗುರಿಯಾಗುತ್ತೆ. ಎಚ್ಚರಿಕೆಯನ್ನು ವಹಿಸಿ. ಗುರುವಿನ ಬಲ ಇಲ್ಲ, ಶನಿಯ ಯೋಗ ಫಲವಿಲ್ಲ, ಗ್ರಹಗತಿಗಳೆಲ್ಲವೂ ಸಹ ವಕ್ರದೃಷ್ಟಿಯಲ್ಲಿ ಕೂಡಿರುವಂತಹ ವೃಶ್ಚಿಕ ರಾಶಿ ಕೈ ಹಾಕಿದ ಕೆಲಸದಲ್ಲೂ ಸಹ ನಷ್ಟ, ಕಷ್ಟ, ತೊಂದರೆ, ತಾಪತ್ರೆಗಳು, ಆದಷ್ಟು ಸಹ ಅನಿಷ್ಟಗಳಿಂದ ಕೂಡಿರುವಂತಹ ವಾತಾವರಣಗಳು ವೃಶ್ಚಿಕ ರಾಶಿಯವರಿಗಿರುತ್ತೆ. ಇದೊಂದೇ ತಿಂಗಳಲ್ಲ, ಸುಮಾರು ದಿನಗಳ ಕಾಲ ಇದು ಮುಂದೂಡುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಆತುರದ ನಿರ್ಧಾರಗಳು ಬೇಡ, ಅಲಕ್ಷ್ಯ ಬೇಡ. ಜೊತೆಯಲ್ಲಿ ಕೇರ್ಲೆಸ್ ಮಾಡ್ಕೊಳ್ಳೋಂಥದ್ದಾಗಲಿ ಅಥವಾ ಯಾವುದೋ ಒಂದು ಮಂಡತನವನ್ನು ಮಾಡಿ ಅದಕ್ಕೆ ಕೈ ಹಾಕೋದಾಗಲಿ ಮಾಡಿದಾಗ ಆ ಕೈ ಹಾಕಿದ ಕೆಲಸಗಳೆಲ್ಲವೂ ಸಹ ಸುಟ್ಟೋಗುವಂಥ ವಾತಾವರಣ, ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಷ್ಟಕ್ಕೆ ತಿರುಗುವಂತಹ ವಾತಾವರಣ, ಕೊನೆಗೆ ಪಶ್ಚಾತ್ತಾಪ ಪಡುವಂಥ ವಾತಾವರಣಗಳಿರುತ್ತೆ. ನಾನು ನಿಮಗೆ ಈ ವೃಶ್ಚಿಕ ರಾಶಿಯ ಕಿವಿ ಮಾತನ್ನು ಏನು ಹೇಳ್ಬೋದು ಅಂತ ಅಂದರೆ, ಎಲ್ಲವೂ ಪ್ರಯತ್ನವನ್ನು ಮಾಡಿ, ತುಂಬ ಆಲೋಚನೆಯನ್ನು ಮಾಡಿ, ಅವಲೋಕನವನ್ನು ಮಾಡಿ, ಸರಿ ತಪ್ಪು ಅಂತ ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ ಸುಮಾರು ಜನಗಳ ಕಾಲ ನಿಮಗೆ ತುಂಬ ಆಪ್ತರಿರುವಂಥ ಜನಗಳಲ್ಲಿ ಅದನ್ನು ಚರ್ಚೆಯನ್ನು ಮಾಡಿ, ಅನಂತರದಲ್ಲಿ ಕುಟುಂಬ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ, ಅನಂತರದಲ್ಲಿ ಅದಕ್ಕೆ ಕೈ ಹಾಕಬೇಕಾಗ್ತದೆ. ಯಥಾಸ್ಥಿತಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಏನು ತೊಂದರೆ ಇಲ್ಲ, ಸ್ವಲ್ಪ ನಷ್ಟಗಳಿಂದ ಕೂಡಿರುತ್ತೆ ಹೊರತು ಬೇರೇನೂ ಅದು ಆಗ್ತಾ ಇರೋದಿಲ್ಲ. ಆದರೆ ಹೊಸ ಕೆಲಸಗಳನ್ನೇನಾದ್ರು ನಾವು ಮಾಡ್ತೀನಿ, ಏನೋ ಒಂದು ಬದಲಾವಣೆಗಳನ್ನು ಮಾಡಿಬಿಡ್ತೀನಿ ಅಂತ ಹೋದರೆ ಅಲ್ಲಿ ತೊಂದರೆ ತಾಪತ್ರೆಗಳಿಗೆ ನಮಗೆ ಗುರಿಯಾಗುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ, ಕಲಹಗಳಾಗುತ್ತೆ, ತೊಂದರೆ ತಾಪತ್ರೆಗಳು ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಆದ್ದರಿಂದ ರಾಶ್ಯಾಧಿಪತಿ ಬಂದು ಕುಜಗ್ರಹ ಇರ್ತಾರೆ. ಪ್ರತಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದ್ರಿಂದ ಧನ್ವಂತರಿ ಪೂಜೆ, ಪಂಚಮುಖಿ ಹನುಮಂತನ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಇದೆಲ್ಲವೂ ಸಹ ಮಾಡ್ತಾಯಿರಿ. ಅನುಕೂಲಕರವಾದಂಥ ವಾತಾವರಣಗಳು ಮುಂದಿನ ದಿನಗಳಲ್ಲಂತೂ ಸಿಗುತ್ತೆ. ಈಗ ಸದ್ಯದಲ್ಲಿ ತೊಂದರೆ ತಾಪತ್ರೆಗಳಿಂದಲೇ ಕೂಡಿರುವಂತಹ ವಾತಾವರಣ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ಮಾಸ ಭವಿಷ್ಯದಲ್ಲಿ ಧನುಸ್ಸು ರಾಶಿ ಮಾಸ ಭವಿಷ್ಯ. ಧನುಸ್ಸು ರಾಶಿ ಅಧಿಪತಿಯಾದಂಥವರು ಗುರುಗ್ರಹ. ಯೋಗದಲ್ಲಿ ಕೂರಿದಿರುವಂತಹ ರಾಶಿಯು ಗುರುಗ್ರಹ. ಅಷ್ಟಮದಲ್ಲಿರುವಂಥವರು, 6ನೇ ಮನೆಯಲ್ಲಿರುವಂಥವರು ಶುಕ್ರಗ್ರಹ. 4ನೇ ಮನೆಯಲ್ಲಿ ಶನಿಗ್ರಹ ಇರ್ತಾರೆ. ಅದೇ ರೀತಿಯಾಗಿ 9ನೇ ಮನೆಯಲ್ಲಿ ಕುಜನ ಯೋಗ ಫಲ ಕೂಡಿರುತ್ತೆ. ಆರೋಗ್ಯದಲ್ಲಿ ಉತ್ತಮವಾದಂಥ ದೃಢಕಾಯವಾದಂತಹ ಆರೋಗ್ಯಕರವಾದಂತಹ ವಾತಾವರಣ ಧನುಸ್ಸು ರಾಶಿಯವರಿಗಿರುತ್ತೆ. ಯಾವುದೇ ಕಾಯಿಲೆ ಭಯ ಬೇಡ, ಯಾವುದೇ ಆತಂಕ ಪಡಬೇಕಾಗಿಲ್ಲ. ವ್ಯವಹಾರಗಳು ನಡೆಯುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಪ್ರಯತ್ನ ಸದಾಕಾಲ ಇರುತ್ತೆ. ಪ್ರಯತ್ನಿಸಿದ ಕೆಲಸಗಳಲ್ಲಿ ಅನುಕೂಲಕರವಾದಂಥ ವಾತಾವರಣಗಳಿರುತ್ತೆ. ಹೊಸ ಕೆಲಸಗಳ ಆಗಮನವಾಗುತ್ತೆ. ಹೊಸ ಕೆಲಸಗಳಲ್ಲಿ ಆಲೋಚನೆಗಳು ಬರುತ್ತೆ. ಆಲೋಚನೆಯನ್ನು ಮಾಡಿದಂತಹ ಕೆಲಸದಲ್ಲಿ ಕೈಗೂಡಿದಾಗ ಅದು ಸಕ್ಸಸ್ ಆಗುತ್ತೆ. ಮತ್ತು ಶುಭ ಕಾರ್ಯಗಳಲ್ಲೂ ಅನುಕೂಲವಾಗುತ್ತೆ. ಮತ್ತು ಪ್ರಗತಿಗೆ ಕಾಣುವಂಥ ಯೋಗ ಫಲ, ನಿಮ್ಮ ಎನ್ನೇ ಪ್ರಯತ್ನವನ್ನು ಮಾಡರೂ ಸಹ ಅದು ನಿಮ್ಮನ್ನು ಸಕ್ಸಸ್ ಮಾಡ್ತಿರುವಂಥ ಯೋಗ ಫಲ ಧನುಸ್ಸು ರಾಶಿಯವರಿಗಿರುತ್ತೆ. ಧನುಸ್ಸು ರಾಶಿಯವರಿಗೆ ಯಾರಾದರೂ ಕಲಾವಿದರಿದ್ದರೆ ಉತ್ತಮವಾದಂಥ ನಿಮಗೆ ಕೆಲಸಗಳು ನಿಮಗೆ ಸಿಗುತ್ತೆ. ರಾಜಕೀಯ ವ್ಯಕ್ತಿಗಳಿದ್ದರೆ ನಿಮ್ಮ ಹಣಕಾಸಿನ ಅನುಕೂಲಗಳು ತುಂಬ ಚೆನ್ನಾಗಿರುತ್ತೆ. ಎಲ್ಲೇ ಹೋದರೂ ನಿಮಗೆ ಗೌರವ ಪ್ರಾಪ್ತಿಯಾಗುತ್ತೆ. ನಿಮ್ಮನ್ನು ಕಂಡಾಗ ಹೊಗಳುವಂಥವರು, ನಿಮ್ಮನ್ನು ಆರಾಧಿಸುವಂಥವರು, ಪ್ರೀತಿಸುವಂಥವರು ನಿಮಗೆ ಹೆಚ್ಚಿನದಾಗಿ ಸಿಗ್ತಾರೆ. ನಿಮ್ಮನ್ನು ಕಂಡಾಗ ಒಂದು ಗೌರವಾನ್ವಿತವಾದಂತಹ ಒಂದು ವಾತಾವರಣಗಳಂತೂ ಖಂಡಿತವಾಗಿ ಸೃಷ್ಟಿಯಾಗುತ್ತೆ. ಯಾಕೆಂದರೆ ನಿಮ್ಮ ಮನಸ್ಸಿನ ಸ್ಥಿತಿ ಬಹಳ ಅನುಕೂಲಕರವಾಗಿರುತ್ತೆ. ಇನ್ನೊಬ್ಬರಿಗೆ ತೊಂದರೆ ತಾಪತ್ರಗಳನ್ನು ಕೊಡದಿರುವಂಥ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಪ್ರಯತ್ನಿಸಿದ ಕೆಲಸಗಳಲ್ಲಿ ಒಂದು ನ್ಯಾಯಬದ್ಧವಾದಂತಹ ವಾತಾವರಣಗಳು ಖಂಡಿತವಾಗಿ ನಿಮಗೆ ಈ ರಾಶಿಯವರೆಗೆ ಸಿಗುತ್ತೆ. ಮತ್ತು ಕುಟುಂಬದಲ್ಲಿ ಉತ್ತಮವಾದಂಥ ವಾತಾವರಣ, ಕುಟುಂಬದಲ್ಲಿ ಸಹಕಾರ ಸಹಯೋಗ ಮತ್ತು ಎಲ್ಲ ಅಂದುಕೊಂಡಂಥ ಕೆಲಸಗಳು
ಸಲೀಸಾಗಿ ಯಾವುದೇ ತೊಂದರೆ ತಾಪತ್ರಗಳು ಅಡೆತಡೆಗಳಿಲ್ಲದ ರೀತಿಯಲ್ಲಿ ನಡ್ಕೊಂಡು ಹೋಗುವಂತಹ ವಾತಾವರಣ ಈ ಧನುಸ್ಸು ರಾಶಿಯವರಿಗಿರುತ್ತೆ. ಧನುಸ್ಸು ರಾಶಿ ಅಧಿಪತಿ ಯಾರು ಅಂತ ಅಂದರೆ ಗುರುಗ್ರಹ. ಈಗ ಯೋಗದಲ್ಲಿರುವಂಥವರು ಗುರುಗ್ರಹ. ಆದ್ದರಿಂದ ಗುರುವಿನ ಉಪಾಸನೆ ಪ್ರತಿ ಗುರುವಾರ ರಾಯರ ಪ್ರಾರ್ಥನೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಗುರುವಿನ ಉಪಾಸನೆಯನ್ನು ಮಾಡಿ ಇನ್ನೂ ಅನುಕೂಲವಾದಂಥ ದಿನಗಳು ಖಂಡಿತವಾಗಿ ನಿಮ್ಮದಾಗತ್ತೆ. ನಮಸ್ಕಾರ. ಇದು ಜುಲೈ ತಿಂಗಳು ಮಾಸ ಭವಿಷ್ಯ. ಅದರಲ್ಲಿ ಮಕರ ರಾಶಿಯ ಮಾಸ ಭವಿಷ್ಯ. ಮಕರ ರಾಶಿಯವರಿಗೆ ನೋಡಿ, ನಾವು ಗೊತ್ತಿರದ ರೀತಿಯಲ್ಲಿ ಶನಿಯ ದೋಷ ಪರಿಹಾರ ಆಯಿತು, ಗುರುವಿನ ಯೋಗ ಫಲ ಬಂದಾಗಿದೆ, ಜೊತೆಯಲ್ಲಿ ಕಷ್ಟದ ದಿನಗಳೆಲ್ಲವೂ ಸಹ ಮಾಯವಾಗಿ ನಮಗೆ ತೊಂದರೆ ತಾಪತ್ರಗಳು ಕೊಡ್ತಿದ್ದಂಥ ವ್ಯಕ್ತಿಗಳು ಸಹ ನಮಗೆ ಈಗ ಸ್ನೇಹ ಚಾಚ್ತಾ ಇರ್ತಾರೆ. ಒಂದು ರೀತಿಯಾದಂತಹ ಭಯದ ವಾತಾವರಣ ದೂರ ಆಗಿರುವಂತಹ ವಾತಾವರಣ ಖಂಡಿತವಾಗಿದೆ. 7.5 ವರ್ಷಗಳಿಂದಲೂ ಸಹ ಏನೂ ಮಾಡಲಿಕ್ಕಾಗ್ದಲೇ ಇದ್ದಂಥ ವ್ಯಕ್ತಿಗಳು ಈಗ ಏನಾದರೂ ಒಂದು ಮಾಡೋಣ ಅಂತ ಒಂದು ಕೆಲಸ ಕೈಂಕರ್ಯಗಳಲ್ಲಿ ತೊಡಗುವಂತಹ ವಾತಾವರಣ, ಹೈನುಗಾರಿಕೆಯಲ್ಲಿ ಲಾಭದ ವಾತಾವರಣ, ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣ, ದಾಯಾದಿಗಳಲ್ಲಿ ಪ್ರೀತಿ ವಾತ್ಸಲ್ಯದ ವಾತಾವರಣ, ತಂದೆಯ ಜೊತೆಯಲ್ಲಿ ಉತ್ತಮವಾದಂಥ ಒಡನಾಟದ ವಾತಾವರಣ, ಇದೆಲ್ಲವೂ ಸಹ ಸಿಗುವಂಥ ಯೋಗ ಫಲ ಮಕರ ರಾಶಿಯವರಿಗಿರುತ್ತೆ. ಮಕರ ರಾಶಿಗೆ ಗುರುವಿನ ಬಲದಿಂದ ಹಿಡಿದು ಶನಿಯ ಯೋಗ ಬಲದಿಂದ ಹಿಡಿದು ಶುಕ್ರ ಗ್ರಹ ಬುಧ ಗ್ರಹ ಉತ್ತಮವಾಗಿರುವಂಥದ್ದು. ನಾನು ಹೇಳುವಂಥದ್ದು, ಇವರೇನಾದರೂ ರಿಯಲ್ ಎಸ್ಟೇಟ್ ಮಾಡ್ತಿದ್ರೆ ಅಥವಾ ಭೂಮಿ ಮಾರಾಟವನ್ನು ಖರೀದಿ ಮಾಡುವಂತಹ ಏನಾದರೂ ಆ ರೀತಿಯಾದಂಥ ಆಲೋಚನೆಗಳಿದ್ದರೆ ನಿಮಗೆ ಮಾರಾಟದಲ್ಲೂ ನಿಮಗೆ ಲಾಭ ಸಿಗುತ್ತೆ, ಕೊಂಡುಕೊಳ್ಳೋದ್ರಲ್ಲೂ ಸಹ ಅನುಕೂಲವಾಗುತ್ತೆ. ಇಂತಹ ವಾತಾವರಣಗಳು, ಅನುಕೂಲಕರವಾದಂಥ ವಾತಾವರಣಗಳು, ಅದರಲ್ಲೂ ಸಹ ಈ ರಾಶಿಯವರು ಆಧ್ಯಾತ್ಮಿಕವಾದಂಥ ವಿಚಾರದಲ್ಲಿ ಅತ್ಯಂತ ಆಸಕ್ತರಾಗಿರ್ತಾರೆ ಮತ್ತು ತುಂಬ ಅದರ ಬಗ್ಗೆ ಇಷ್ಟಪಟ್ಟು ಕೆಲಸಗಳನ್ನು ಮಾಡ್ತಿರ್ತಾರೆ. ಇವರಿಗೆ ಬಹಳ ಅನುಕೂಲಕರವಾದಂಥ ವಾತಾವರಣಗಳು ಖಂಡಿತವಾಗಿದೆ. ಈ ರಾಶ್ಯಾಧಿಪತಿ ಬಂದು ಶನಿಗ್ರಹ ಆಗಿರ್ತಾರೆ. ಈ ಯೋಗ ಫಲದಲ್ಲಿರುವಂಥ ಶನಿಗ್ರಹನೇ. ಶನಿಯ ಉಪಾಸನೆ, ಪಂಚಮುಖಿ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಇನ್ನೂ ಅನುಕೂಲಕರವಾದಂಥ ವಾತಾವರಣ ಮಕರ ರಾಶಿಯವರಿಗೆ ಸಿಗುತ್ತೆ. ಇದು ಜುಲೈ ತಿಂಗಳು ಮಾಸ ಭವಿಷ್ಯ. ಅದರಲ್ಲಿ ಕುಂಭರಾಶಿಗೆ ನೋಡಿ, ಜನ್ಮದಲ್ಲಿ ಮಿತ್ರಗ್ರಹನಾದಂತಹ ರಾಹುಗ್ರಹ ತುಂಬ ಚೆನ್ನಾಗಿದ್ದಾರೆ. ಶನಿಯ 7.5 ಇನ್ನು ನಡೀತಾ ಇದೆ. ಜೊತೆಯಲ್ಲಿ ಪಂಚಮ ಸ್ಥಾನದಲ್ಲಿ ಗುರುವು, 4ನೇ ಮನೆಯಲ್ಲಿ ಶುಕ್ರನು, 6ನೇ ಮನೆಯಲ್ಲಿ ರವಿ ಬುಧ ಚಂದ್ರನು, 7ನೇ ಮನೆಯಲ್ಲಿ ಕುಜ ಮತ್ತು ಕೇತುಗ್ರಹ ಇರೋದ್ರಿಂದ ಒಂದು ರೀತಿಯಾದಂಥ ಮಿಶ್ರ ಫಲಗಳಿಂದಲೇ ಕೂಡಿರುವಂತಹ ವಾತಾವರಣ ಕುಂಭರಾಶಿಗೆ. ಮಿತ್ರರಿಂದ ಸಹಕಾರ ಸಹಯೋಗ, ನಾವು ಯಾರು ನಂಬಿರ್ತೀವಿ ಅವ್ರು ನಮಗೆ ಮೋಸ ಮಾಡೋದಿಲ್ಲ, ನಮಗೆ ಸಹಕಾರ ಸಹಯೋಗವನ್ನು ಅವ್ರ ಕೈಲಾದಂಥ ಒಂದು ಎಲ್ಪನ್ನಂತೂ ಖಂಡಿತವಾಗಿ ಕುಂಭರಾಶಿಯವರಿಗೆ ಮಾಡ್ತಾರೆ. ಆದರೆ 7.5 ಇರೋದರಿಂದ ಇನ್ನೂ ನಿಮಗೆ ಸೋಂಬೇರಿತನ ಇದೆ, ನಿದ್ರೆ ಆವರಿಸ್ಕೊಳ್ಳುತ್ತೆ, ಮಾಡುವಂಥ ಕೆಲಸದಲ್ಲಿ ಅಡೆತಡೆಗಳು, ನಿಧಾನಗತಿಯಲ್ಲಿ ನಡೆಯುವಂಥ ವಾತಾವರಣಗಳು ಇದೆಲ್ಲವೂ ಇದ್ದರೂ ಸಹ ಹಣಕಾಸಿನ ಅನುಕೂಲಕರವಾದಂಥ ವಾತಾವರಣ ದೊಡ್ಡ ಮಟ್ಟದಲ್ಲಿ ಇಲ್ಲದಿದ್ದರೂ ಸಹ ಒಂದು ಸಾಧಾರಣ ಮಟ್ಟವಾಗಿ ಬಿಸ್ನೆಸ್ ವ್ಯವಹಾರ ನಡ್ಕೊಂಡು ಹೋಗುತ್ತೆ. ಹೊಸ ಕೆಲಸವನ್ನು ಆರಂಭ ಮಾಡಲಿಕ್ಕೆ ಅನುಕೂಲಕರವಾದಂಥ ವಾತಾವರಣ ಇರುತ್ತೆ. ಅದು ಮುಂದಿನ ತಿಂಗಳಿಂದ ಇರುತ್ತೆ. ನಂತರದಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಇದೆ. ಆಗಾಗಲೇ ಕುಟುಂಬದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಕಲಹಗಳು ಸಹ ನಡೀತಾ ಇರುತ್ತೆ. ಕೋರ್ಟು ಕಚೇರಿಗಳಿಗೆ ಹೋಗಬೇಡಿ, ಅದರಲ್ಲಿ ನಷ್ಟಗಳಾಗುತ್ತೆ. ವಾಹನವನ್ನು ಓಡಾಡಿಸ್ಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸಿ, ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಸನ್ನಿವೇಶಗಳು ಕುಂಭರಾಶಿಯವರಿಗೆ ಇರುತ್ತೆ ಅಂತ ಹೇಳ್ತಾ, ರಾಶ್ಯಾಧಿಪತಿ ಬಂದು ಶನಿಗ್ರಹನೇ ಆಗಿರ್ತಾರೆ. ದೋಷದಲ್ಲಿರುವಂಥವರಿಗೆ ಶನಿಗ್ರಹನೇ ಆಗಿರ್ತಾರೆ. ಆದ್ದರಿಂದ ಸ್ವಲ್ಪ ಅಪಘಾತಗಳು, ಅಪನಿಂದನೆಗಳು, ಕೋಪದ ವಾತಾವರಣಗಳಿರೋದ್ರಿಂದ, ಆತುರದ ನಿರ್ಧಾರಗಳನ್ನು ಮಾಡೋದ್ರಿಂದ ಎಚ್ಚರಿಕೆಯನ್ನು ವಹಿಸಿ ರಾಶ್ಯಾಧಿಪತಿಯಾದಂಥ ಶನಿಯ ಉಪಾಸನೆ, ಹನುಮಂತನ ಪ್ರಾರ್ಥನೆಯನ್ನು ಮಾಡ್ತಾ ಇರಿ ಅಂತ ಈ ಸಂದರ್ಭದಲ್ಲಿ ಕುಂಭರಾಶಿಗೆ ಹೇಳ್ಬೋದು. ಜುಲೈ ತಿಂಗಳಿನ ಮಾಸ ಭವಿಷ್ಯದಲ್ಲಿ ಮೀನರಾಶಿಯ ಮಾಸ ಭವಿಷ್ಯ ನೋಡಿ. ಮೀನರಾಶಿಯವರಿಗೆ ಜನ್ಮದಲ್ಲಿರುವಂತಹ ಶನಿಗ್ರಹ 7.5 ಕೂಡಿರುವಂತಹ ಶನಿಗ್ರಹ 3ನೇ ವರ್ಷದ 7.5 ನೋಡ್ತಿರುವಂತಹ ಮೀನರಾಶಿಯವರಿಗೆ
ಒಂದು ರೀತಿಯಾದಂತಹ ಕೋಪದ ವಾತಾವರಣ ಶಮನವಾಗಿದೆ ಅಂತ ಹೇಳ್ಕೊಳ್ಬೋದು. ಜನ್ಮಕ್ಕೆ ಶನಿ ಬಂದಾಗ ದ್ವಾದಶದಿಂದಲೂ ಸಹ ಎಷ್ಟೋ ಅನುಕೂಲಕರವಾದಂಥ ವಾತಾವರಣ. ಈಗ 2-3 ವರ್ಷಗಳನ್ನು ಕಂಪೇರ್ ಮಾಡಿಕೊಂಡ್ರೆ ಈಗ ಕೋಪ ಕಡಿಮೆಯಾಗಿದೆ ಅಂತ ಹೇಳ್ಕೊಳ್ಬೋದು ಮೀನರಾಶಿಯವರಿಗೆ. ಜೊತೆಯಲ್ಲಿ ಜನ್ಮದಲ್ಲಿದ್ದಂತಹ ರಾಹುಗ್ರಹ ಅತ್ಯಂತ ಮಾರಕ ಕೆಟ್ಟ ಸ್ಥಾನದಲ್ಲಿದ್ದಂತಹ ರಾಹುಗ್ರಹ ಬದಲಾವಣೆಯಿಂದ ನಿಮಗೆ ಶತ್ರುವಿನ ಬಾಧೆ ಬದಲಾವಣೆ ಆಗಿದೆ. ಶತ್ರುವಿನಿಂದ ವಿಮುಕ್ತರಾಗಿದ್ದೀರಿ. ಯಾವುದಾದ್ರೂ ಕೋರ್ಟು ಕಚೇರಿ, ಯಾವುದಾದ್ರೂ ಗಲಾಟೆ ಗೊಂದಲಗಳಿದ್ದರೆ ಅದೆಲ್ಲವೂ ಶಮನವಾಗಿ ಸ್ವಲ್ಪ ನಿರಾಳತೆಯಿಂದ ಕೂಡಿರುವಂತಹ ವಾತಾವರಣ ಮೀನರಾಶಿಗಿದೆ. ಮತ್ತು ಶುಭ ಕಾರ್ಯಗಳಿಗೆ ಎಷ್ಟೆಷ್ಟೋ ಪ್ರಯತ್ನಪಟ್ಟರು ಶುಭ ಕಾರ್ಯಗಳೇ ಆಗಲಿಲ್ಲ ಅಂದುವಂಥವರಿಗೆ 4ನೇ ಮನೆಯಲ್ಲಿರುವಂತಹ ಗುರುವು ಸ್ವಕ್ಷೇತ್ರಾಧಿಪತಿ ಆಗಿರೋದ್ರಿಂದ ಗುರುವೇ ನಿಮಗೆ ಅನುಗ್ರಹಕಾರಕರಾಗಿರ್ತಾರೆ. ಶುಭ ಕಾರ್ಯಗಳಾಗಲಿಕ್ಕೆ ಅನುಕೂಲವಾಗದೆ ಶುಭ ಕಾರ್ಯಗಳಲ್ಲಿ ಮದುವೆ ಮುಂಜಿ ಮಾಡುವಂಥದ್ದು, ಮನೆ ಕಟ್ಟುವಂಥದ್ದು, ಹೊಸ ಕೆಲಸವನ್ನು ಆರಂಭವನ್ನು ಮಾಡುವಂಥದ್ದು ಇದೆಲ್ಲವೂ ಸಹ ಮಾಡಬಹುದು. ತಾವು ನಿಂತು ಮಾಡುವುದಕ್ಕಿಂತಲೂ ಸಹ ಇನ್ನೊಬ್ಬರ ಅತ್ಯಂತ ಆಪ್ತರನ್ನು, ಇನ್ನೊಬ್ಬರು ತುಂಬ ನಂಬಿಕೆವಸ್ತರು ಇರುವಂಥವ್ರನ್ನ ಬಿಟ್ಟು ವ್ಯವಹಾರಗಳನ್ನು ನೀವು ಅವ್ರನ್ನ ಮುಂದೆ ಬಿಟ್ಟು ನೀವು ಹಿಂದೆಯಿಂದ ಅದನ್ನು ಪುಷ್ ಮಾಡಿದಾಗ, ಹಿಂದೆಯಿಂದ ಪ್ರಯತ್ನವನ್ನು ಮಾಡಿದಾಗ ನಿಮಗೆ ಸಲೀಸ ಕೆಲಸ ಕಾರ್ಯಗಳು ಆಗುತ್ತೆ. ಅದರ ಬಗ್ಗೆ ಆಲೋಚನೆಗಳನ್ನು ಮಾಡಿ. ಹಣಕಾಸಿನ ಸಾಧಾರಣ ಮಟ್ಟದ ಲಾಭ ಇದೆಲ್ಲವೂ ಇರುವಂಥದ್ದು. ಹೊರಗಡೆ ಜಾಸ್ತಿ ಅತಿಯಾದಂಥ ಸುಟ್ಟಾಟ ಅಲೆದಾಟಗಳಿರುತ್ತೆ. ಅದೇ ರೀತಿಯಾಗಿ ಕೈ ಹಾಕಿದ ಕೆಲಸಗಳಲ್ಲಿ ಆಗಾಗಲೇ ಅಡೆತಡೆಗಳು, ತೊಂದರೆ ತಾಪತ್ರಗಳು ಇದೆಲ್ಲವೂ ಬರ್ತಾ ಇರುತ್ತೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಅಷ್ಟು ಸಲೀಸಾಗಿ ನಿಮ್ಮ ಕೆಲಸ ಕಾರ್ಯಗಳು ಯಾವುದು ಅಷ್ಟು ಸುಲಭವಾಗಿ ನಡೆಯೋದಿಲ್ಲ. ಯಾಕೆಂದರೆ ಸುಮಾರು ಗ್ರಹಗತಿಗಳ ದೋಷಗಳು ಇರುತ್ತೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಮಿಶ್ರ ಫಲಗಳಿಂದ ಕೂಡಿರುವಂಥದ್ದು. ಹಿಂದಿನ ದಿನಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈಗ ಎಷ್ಟೋ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳಂತೂ ಈಗ ಕೂಡಿದೆ. ರಾಶ್ಯಾಧಿಪತಿ ಬಂದು ಗುರುವಾಗಿರ್ತಾರೆ. ರಾಯರ ಪ್ರಾರ್ಥನೆ, ಮಂತ್ರಾಲಯಕ್ಕೆ ಸಾಧ್ಯವಾದರೆ ಒಂದು ಬಾರಿ ಹೋಗು ಬನ್ನಿ. ಇಲ್ಲವಾದಲ್ಲಿ ಇಲ್ಲೆಲ್ಲಾದರೂ ಗಣಪತಿ ದೇವಸ್ಥಾನ ಅಥವಾ ದತ್ತಾತ್ರೇಯ ಅಥವಾ ಸಾಯಿಬಾಬಾ, ಅಜ್ಜಯ್ಯನವರು, ಈ ಥರದಾದಂತಹ ವರಮುನೇಶ್ವರ ಸ್ವಾಮಿ ಈ ಥರ ದೇವಸ್ಥಾನಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಅನುಕೂಲವಾಗುತ್ತೆ. ನಮಸ್ಕಾರ.